JDS ಪಕ್ಷ ಅವರು ಏನು SIT ತನಿಖೆಗೆ ಹಾಕಿದ್ದಾರೆ ಅದನ್ನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇವೆ. SIT ತನಿಖೆಗೆ ಸಹಕಾರ ಸಂಪೂರ್ಣವಾಗಿ ಕೊಡ್ತೇವೆ. ವರದಿ ಬಂದ ಮೇಲೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತೇವೆ. ಅದೇನೋ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ದೊಡ್ಡವರು ಕೂತು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೇವೆ. ಯಾರೇ ಮಾಡಿದ್ದರೂ ತಪ್ಪು ಮಾಡಿದ್ದಾರೆ, ತಪ್ಪನ್ನು ಮಾಡಿದವರು ಶಿಕ್ಷೆ ಅನುಭವಿಸೇ ತೀರ್ತಾರೆ. ಅದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ಯಾರೂ ಕೂಡ ಮುಚ್ಚಾಕ್ತಕ್ಕಂಥ ತಡಿತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರನೇ ಸತ್ಯವಾದ ಸಂಗತಿ ಬರಬೇಕು ಅಂತಲೇ ಸರ್ಕಾರ ಏನು ತನಿಖಾ ಸಂಸ್ಥೆಯನ್ನು ಮಾಡಿದೆ, ತನಿಖೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ. ವರದಿ ಬಂದ ಮೇಲೆ ಏನು ಮಾಡಬೇಕು ಅಂತ ಕ್ರಮ ಕೈಗೊಳ್ತೇವೆ. JDS ಪಕ್ಷ ಅವರು ಏನು SIT ತನಿಖೆಗೆ ಹಾಕಿದ್ದಾರೆ ಅದನ್ನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇವೆ. SIT ತನಿಖೆಗೆ ಸಹಕಾರ ಸಂಪೂರ್ಣವಾಗಿ ಕೊಡ್ತೇವೆ. ವರದಿ ಬಂದ ಮೇಲೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತೇವೆ. ಅದೇನೋ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ದೊಡ್ಡವರು ಕೂತು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೇವೆ. ಯಾರೇ ಮಾಡಿದ್ದರೂ ತಪ್ಪು ಮಾಡಿದ್ದಾರೆ, ತಪ್ಪನ್ನು ಮಾಡಿದವರು ಶಿಕ್ಷೆ ಅನುಭವಿಸೇ ತೀರ್ತಾರೆ. ಅದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ಯಾರೂ ಕೂಡ ಮುಚ್ಚಾಕ್ತಕ್ಕಂಥ ತಡಿತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರನೇ ಸತ್ಯವಾದ ಸಂಗತಿ ಬರಬೇಕು ಅಂತಲೇ ಸರ್ಕಾರ ಏನು ತನಿಖಾ ಸಂಸ್ಥೆಯನ್ನು ಮಾಡಿದೆ, ತನಿಖೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ. ವರದಿ ಬಂದ ಮೇಲೆ ಏನು ಮಾಡಬೇಕು ಅಂತ ಕ್ರಮ ಕೈಗೊಳ್ತೇವೆ. JDS ಪಕ್ಷ ಅವರು ಏನು SIT ತನಿಖೆಗೆ ಹಾಕಿದ್ದಾರೆ ಅದನ್ನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇವೆ. SIT ತನಿಖೆಗೆ ಸಹಕಾರ ಸಂಪೂರ್ಣವಾಗಿ ಕೊಡ್ತೇವೆ. ವರದಿ ಬಂದ ಮೇಲೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತೇವೆ. ಅದೇನೋ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ದೊಡ್ಡವರು ಕೂತು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೇವೆ. ಯಾರೇ ಮಾಡಿದ್ದರೂ ತಪ್ಪು ಮಾಡಿದ್ದಾರೆ, ತಪ್ಪನ್ನು ಮಾಡಿದವರು ಶಿಕ್ಷೆ ಅನುಭವಿಸೇ ತೀರ್ತಾರೆ. ಅದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ಯಾರೂ ಕೂಡ ಮುಚ್ಚಾಕ್ತಕ್ಕಂಥ ತಡಿತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರನೇ ಸತ್ಯವಾದ ಸಂಗತಿ ಬರಬೇಕು ಅಂತಲೇ ಸರ್ಕಾರ ಏನು ತನಿಖಾ ಸಂಸ್ಥೆಯನ್ನು ಮಾಡಿದೆ, ತನಿಖೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ. ವರದಿ ಬಂದ ಮೇಲೆ ಏನು ಮಾಡಬೇಕು ಅಂತ ಕ್ರಮ ಕೈಗೊಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.